ಹಾಯ್ ಎಲ್ರಿಗೂ ನಮಸ್ಕಾರ. ಹೆಂಗಿದ್ರಿ ಎಲ್ಲರೂ? ಎಂಥ ಶೆಕೆ ಮರ ಕೂತ್ಕ ಸಾಕಾಯ್ತು ಮನೆಗೆ. ಅದಕ್ಕೆ ಒಂದು ಹೇರ್ ಕಟ್ ಮಾಡುವ ಅಂದ್ಕೊಂಡು ಮಣಿಪಾಲಿಗೆ ಹೊರಡು ದಾರಿಗೆ ತುಂಬ ಅಂದರೆ ತುಂಬ ದಾವಾಯಿತು. ಅದಕ್ಕೆ ಒಂದು ಐಸ್ ಕ್ರೀಮ್ ಪಾರ್ಲರ್ ಹತ್ರ ನಿಲ್ಲಿಸ್ತು. ಹಾಗೆ ಒಂದು ಐಸ್ ಕ್ರೀಮ್ ತಿಂಬ ಅಂದ್ಕೊಂಡು ಕೋನಲ್ಲಿ ಒಂದು ಸ್ಕೂಪ್ ಐಸ್ ಕ್ರೀಮ್ ತಗೊಂಡು ನಾನು ಮತ್ತು ನನ್ನ ಅಕ್ಕ ಮಾಡ್ಕೊಂಡು ತಿನ್ಕೊಂಡು ಹಾಗೆ ನಾವು ಮಣಿಪಾಲಿಗೆ ಹೋಯ್ತು. ಮಣಿಪಾಲಲ್ಲಿ ಪಾರ್ಲರಿಗೆ ಹೋಗಿ ಫಸ್ಟ್ ನನ್ನ ಹೇರ್ ಹೆಂಗಿದ್ದಿತ್ತು ಅಂಥೇಳಿ ಒಂದು ಸಣ್ಣ ಫೋಟೋ ತೆಕ್ಕೊಂಡು, ಆಮೇಲೆ ಆ ಫೋಟೋದಲ್ಲಿ ಕಾಣ್ತೆ ಹೇರ್ ತುಂಬ ಲಾಂಗ್ ಇದ್ದಿತ್ತು. ಅದಕ್ಕೆ ಅವ್ರ ಹತ್ರ ಹೇಳಿದೆ, ಹೇರನ್ನ ಶಾರ್ಟ್ ಮಾಡೋದು ಬೇಡ, ತುಂಬ ಹಾಗೆ ಲಾಂಗ್ ಇರಲಿ ಅಂದೆ. ಸರಿ ಅಂದ್ಕೊಂಡು ಅವರು ಫಸ್ಟು ಹೇರ್ ವಾಶ್ ಮಾಡ್ರು. ಹೇರ್ ವಾಶ್ ಮಾಡೋತ್ತಿಗೆ ನಾನು ಹೇಳಿದೆ ಅಕ್ಕನ ಕೈಗೆ, ಜಾಸ್ತಿ ಕಟ್ ಮಾಡೋಕ್ಕೆ ಹೇಳಬೇಡ, ಲಾಂಗೇ ಇರಲಿ ಅಂದ್ಕೊಂಡು. ಕಡೆಗೆ ಹೇರೆಲ್ಲ ಕಟ್ಟಾದ್ಮೇಲೆ ಕಾಣ್ತೆ ತುಂಬ ಚೆಂದ ಬಂದಿತ್ತು. ಹಾಗೆ ಖುಷಿಯೂ ಆಯಿತು. ನಾನು ಮತ್ತು ಯೂಸ್ ಮಾಡೋದು ನನ್ನದೇ ಓನ್ ಪ್ರಾಡಕ್ಟು, ಹೇರ್ ಗ್ರೋತ್ ಆಯಿಲು. ಸೊ ಹಾಗೆ ನಾನು ಅದನ್ನೇ ಹಚ್ಕೊಂಡು, ಹಾಗೆ ನಿಮಗೂ ಹೇರ್ ಗ್ರೋತ್ ಆಯ್ಕಾರೆ ನಂಗೆ ಕಾಂಟ್ಯಾಕ್ಟ್ ಮಾಡಿ, ಹಾಗೆ ನಂದು ಹೇರ್ ಸ್ಟೈಲ್ ಹೆಂಗಾಯ್ತು ಅಂಥೇಳಿ ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸರಿ, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ.